ನಮಸ್ತೆ. ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಜನ ನನಗೆ L4, L5, L5S1 ಡಿಸ್ಕ್ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ಅದರ ನೋವನ್ನು ಅನುಭವಿಸ್ತಾ ಚಿಕಿತ್ಸೆಗೆ ಬರುವಂಥದ್ದು ಭಾಳ ಸಾಮಾನ್ಯ ಆಗಿದೆ. ಹಂಗಂದ್ರೆ ಏನು ಅಂತೇಳಿ ಅನೇಕ ಜನರಿಗೆ ಅದ್ರ ಬಗ್ಗೆ ಅರಿವಿಲ್ಲ. ಇರ್ಲಿ ಕಾಣುವಂಗೆ ಇದು ಮನುಷ್ಯನ ಬೆನ್ನು ಮೂಳೆ ಇರುತ್ತೆ. ಇದು ಬೆನ್ನು ಮೂಳೆಯಲ್ಲಿರುವಂಥ ವರ್ಟಿಬ್ರಾ ಅಥವಾ ಇದನ್ನು ಮೂಳೆ ಅಂತ ಕರಿಬೋದು. ಇದರ ಮಧ್ಯ ಬಿಳಿ ಇರುವಂಥದ್ದು, ತೆಳ್ಳಗೆ ಬಿಳಿ ಇರುವಂಥದ್ದು ಡಿಸ್ಕ್ ಇರುತ್ತೆ. ಸೊ ಇದು ಊತ ಬಂದು ಈ ಹಳದಿ ಬಣ್ಣದಲ್ಲಿ ಕಾಣುವಂಥದ್ದು ನರಗಳು. ಈ ಕೆಳಗಿನ ನರಗಳೇನಿರುತ್ತೆ ಇದು ಕಾಲಿಗೆ ಹೋಗುತ್ತೆ, ಕುತ್ತಿಗೆ ಭಾಗದಲ್ಲಿರುವಂಥದ್ದು ಕೈಗಳಿಗೆ ಹೋಗುತ್ತೆ. ಸೊ ಇಲ್ಲಿ ಕೆಂಪಾಗಿ ಕಾಣುವಂಥ ಇರೋಂಥದ್ದು ಈ ಡಿಸ್ಕ್ ಅನ್ನೋಂಥದ್ದು, ಇದು ಊತ ಬಂದು ಈ ಕಾಲಿಗೆ ಹೋಗೋ ನರವನ್ನು ಟಚ್ ಮಾಡ್ತಾ ಇರುತ್ತೆ. ಇದು ಟಚ್ ಆಯಿತು ಅಂತ ಹೇಳಿದ್ರೆ ಈ ನರ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಲ್ಲಿ ಎಳ್ತಾ ಬರೋದು, ಸಿಡ್ತಾ ಬರೋದು, ಬಲ ಕಮ್ಮಿ ಆಗೋದು, ಲಕ್ಷಣಗಳು ಏರುಪೇರಾಗ್ತಾ ಇರುವಂಥದ್ದು ಇರುತ್ತೆ. ಸೊ ಈ ರೀತಿ ಒಬ್ಬರು ರೋಗಿ ಅನೇಕ ದಿನಗಳವರೆಗೆ ಅದನ್ನು ಅನುಭವಿಸಿ ಬೇರೆ ಬೇರೆ ಚಿಕಿತ್ಸೆಗಳನ್ನು ಪಡೆದು ಗುಣವಾಗಿದೆ. ನಂತರ ಯೋಗಕ್ಷೇಮ ಆಯುರ್ವೇದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಈಗ ಸುಮಾರು 15 ವರ್ಷಗಳಾಯಿತು. ಅವ್ರಿಗೆ ನಡಿಲಿಕ್ಕೆ ಕಷ್ಟ ಆಗ್ತಾ ಇತ್ತು, ತುಂಬ ಬಗ್ಗಿ ನಡೀತಾ ಇದ್ರು. ಇನ್ನೂ ಯುವಕ ಆಗಿದ್ರು ಕೂಡ ಅವ್ರಿಗೆ ಆ ಸಮಸ್ಯೆ ಇತ್ತು. ಅವರು ಆಯುರ್ವೇದ ಚಿಕಿತ್ಸೆಯ ಬಗ್ಗೆ ಅವರ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಾರೆ, ಅದನ್ನು ಕೇಳೋಣ. ಮೈಸೂರು ತಾಲೂಕು ಇಲವಾಲ ಹೋಬಳಿ ಕಮರವಳ್ಳಿ ವಿಲೇಜ್. ಸೊ ನನಗೆ ಬಂದ್ಬಿಟ್ಟು ಬ್ಯಾಕ್ ಪೇನ್ ಅಂತ ನನಗೆ ಗೊತ್ತಿರಲಿಲ್ಲ ಸದ್ಯಕ್ಕೆ. ಅದರಲ್ಲಿ 20-30 ಹಾಸ್ಪಿಟ್ಲೆಲ್ಲ ಹೋಗಿದ್ದೆ ನಾನು. ಸೊ ಹೋಗ್ಬಿಟ್ಟು ನೋಡಿದೆ, ಸದ್ಯಕ್ಕೆ ಎಲ್ಲ ತಾವು ಟ್ರೈ ಮಾಡಿ ಸದ್ಯಕ್ಕೆ ಇಂಗ್ಲೀಷ್ ಮೆಡಿಸಿನ್, ಆಯುರ್ವೇದಿಕ್ ಹಾಗೆ ಹೀಗೆ ಅಂತ. ಬಟ್ ನಾನು ಕೊನೆ ಫೈನಲಿ ಏನು ಮಾಡೋಕ್ಕಾಗಲ್ಲ, ನಾನು ತೇರೋಗ್ಲೇಬೇಕು. ನಾನು ಸದ್ಯಕ್ಕೆ ನಾನು ಪಾಯ್ಸನ್ ತಗೊಳ್ಲಿಕ್ಕೂ ರೆಡಿ ಇದ್ದೆ. ಆ್ಯಕ್ಚುಲಿ ನನ್ನ ಫೈನಲ್ ಡಿಸಿಷನ್ ಅದು. ಬಟ್ ಹಾಗಾಗಿ ನಾನೇನು ಮಾಡಿದೆ, ಯಾರೋ ಒಬ್ರು ಹೇಳಿದ್ರು ನನಗೆ, ಇಲ್ಲ ವಿಜಯ ಕ್ಲಿನಿಕ್ ಅಂತ ಅವಾಗ ಕ್ಲಿನಿಕ್ ಇತ್ತು. ಅದು ಒಂದ್ಸರಿ ಬಂದೆ, ನಾನು ಭೇಟಿ ಕೊಟ್ಟೆ. ಅಲ್ಲಿ ಭೇಟಿ ಕೊಟ್ಟಾಗ ನನ್ನದು ಬಾಡಿ ನಾನು ನಡೀಲಿಕ್ಕೆ ಎತ್ಕೊಂಡು ಕೂರಿಸ್ಬೇಕಿತ್ತು ಅವತ್ತು. ಅವಾಗ ನಾನು ಬಂದ್ಬಿಟ್ಟು ನಾನು ಫಸ್ಟ್ ಪೊಸಿಷನ್ ನನ್ನ ಬೆಂಡ್ ಫುಲ್ ಬಾಡಿ ಎಲ್ಲ ಫುಲ್ ಬೆಂಡ್ ಆಗಿತ್ತು, ಕೂತಿದ್ದೆ. ಅವಾಗ ನನಗೆ ನನ್ನ ಸರ್ ನನಗೆ ಪರಿಚಯ ಆಗಿದ್ದು, ನಾನು ಮಾತಾಡ್ಸಿದ್ರು. ಆಮೇಲೆ ಸೊ ಏನು ಹಿಂಗೆ ಆಯ್ತು ಅಂದ್ಬಿಟ್ಟು ಆಮೇಲೆ ಬಾಡಿ ಎಲ್ಲ ಫುಲ್ ನೋಡಿಬಿಟ್ಟು ಆಮೇಲೆ ಹೇಳಿದರು, ಇದೆಲ್ಲ ಬಿಟ್ಟರೆ ತಲೆಗಡಿಸ್ಕೊಳ್ಳೋದು ಬೇಡ ಅಂತ ಧೈರ್ಯ ಕೊಟ್ಟಾಗ ಸದ್ಯಕ್ಕೆ ನಾನು ಬದುಕ್ತೀನಿ ಅಂತ. ಅವಾಗ ನಾನು ನಿಂತ್ಕೊಂಡಿದ್ದು. ಇದು 20 ಡೇಸ್ ಏನು ಮೆಡಿಸಿನ್ಸ್ ಏನು ಕೊಟ್ಟರು. ಸೊ ನಾನು ಮನೆಗೆ ಹೋದೆ. ನಾನು ಮನೆಗೆ ಹೋಗ್ಬಿಟ್ಟು ನಾನು 20 ಡೇಸಲ್ಲಿ ಒಂದು 10% ಅಂತ ಹೇಳಿದ್ರು. ನನಗೆ ಸದ್ಯಕ್ಕೆ ನನಗೆ ರಿಕವರಿ ಮೊದಲೇ ತೆಗೆದಕ್ಕೂ ಅದಕ್ಕೂ 20 ಎಲ್ಲ ನಾನು 50% ನಾನು ಆಗಲಿ. ಸದ್ಯಕ್ಕೆ ಒಂದು ವಾರದಲ್ಲಿ ನಾನು 3 ದಿನದಲ್ಲೇ ನಾನು 3 ಡೇಸ್ ನಾನು ಇದೆಲ್ಲ ನನಗೆ ರಿಕವರಿ ಆಗಿದೆ ಸುಮಾರು. ಬಟ್ ಅದಾದಮೇಲೆ ಟ್ರೀಟ್ಮೆಂಟ್ ಏನೋ ಸ್ಟಾರ್ಟ್ ಮಾಡಬೇಕು. 2-3 ಸರಿ ಮೆಡಿಸಿನ್ ಕೊಟ್ಟಾದ್ಮೇಲೆ ಹೇಳಿದರು ಟ್ರೀಟ್ಮೆಂಟ್ ಮಾಡುವ ಅಂತ. ಅವ್ನು ಸರ್ ಅಂತ ಹೇಳಿದೆ. ಸದ್ಯಕ್ಕೆ ಇವತ್ತು ನಾನು ಬದುಕಿದ್ದೀನಿ ಅಂದ್ರೆ ಸರ್, ಸದ್ಯಕ್ಕೆ ನಾನು ಆ್ಯಕ್ಚುಲಿ ಅದೊಂದೇ ಹೇಳ್ಬೋದು. ನನ್ನ ಕಂಡೀಷನ್ ಹೇಳ್ಬೋದು ಅಂದರೆ ನಾನು ಬದುಕಿನಿ ಅಂದ್ರೆ ನಾನು ಸರ್ ಅಷ್ಟೇ. 15 ವರ್ಷದ ಮೇಲೆ ಆಗಿದೆ ಸರ್. ಇಲ್ಲಿವರೆಗೂ ನಾನು ಒಂದು ಇಂಜೆಕ್ಷನ್ ಮಾಡಿಸಿಲ್ಲ, ನಾನು ಯಾವ ಹಾಸ್ಪಿಟ್ಲಿಗೆ ಅಡ್ಮಿಂಟು ಆಗಿಲ್ಲ ಸರ್. ನನಗೆ ಹೇಳಿದೆ, ನನಗೆ 20 ಲಕ್ಷ ಬೇಕು. ನನಗೆ ಒಬ್ಬರು ಡಾಕ್ಟರ್ ಅವ್ರ ಹೆಸರು ಮೆನ್ಷನ್ ಮಾಡ್ತೀನಿ ಸರ್. ನಮ್ಮ ಫೈನಲ್ನ ನಾನು ತೋರಿಸಿದೆ ಅವ್ರ ಹತ್ರ ಲಾಸ್ಟಲ್ಲಿ, ನಾನು ಬದುಕಲ್ಲ ಅಂದ್ಬಿಟ್ಟು. ಅವ್ರು ಹೇಳಿದರು ನನಗೆ, ಇಲ್ಲ 15 ಲಕ್ಷ ಬೇಕು, ಸೊ ಅಡ್ಮಿಂಟ್ ಆಗಬೇಕು ಅಂತ ಹೇಳಿದರು. ಆಪ್ರೇಷನ್ ಮಾಡಲೇಬೇಕು, ಆಮೇಲೆ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು ನನಗೆ. ಬಟ್ ಆ್ಯಕ್ಚುಲಿ ಅಲ್ಲಿಂದ ನಾನು ಅವತ್ತಿನ ದಿನವೇ ನಾನು ಬಂದಿದ್ದು ನಾನು. ಬಟ್ ಇವತ್ತು ನಾನು ಈ ಮಟ್ಟಿಗೆ ಇದ್ದೀನಿ, ಓಡಾಡಿದೆ. 2 ವೀಲರ್ ಓಡಾಡ್ಬಿಡ ಅಂತ ನನ್ನ ಡಾಕ್ಟ್ರುಗಳೆಲ್ಲ, ನನ್ನ ಅಡ್ಮಿಷನ್ ಆಗಿದ್ದ ಡಾಕ್ಟ್ರೆಲ್ಲ ಹೇಳಿದ್ದು ನನಗೆ 2 ವೀಲರ್ ಓಡಾಡ್ಬೇಡಿ ಅಂತ. ಬಟ್ ಇವತ್ತು ನಾನು ದಿನಕ್ಕೆ 200 ಕಿಲೋಮೀಟ್ರ್ ಓಡಾಡ್ತೀನಿ. ಈಗ ನಿಮಗೆ ಒಟ್ಟು ಚಿಕಿತ್ಸೆ ಅವಧಿ ಎಷ್ಟು ಟೈಮ್ ನಡೀತು? ಟ್ರೀಟ್ಮೆಂಟ್ ನನಗೆ ಕ್ಯೂರ್ ಆಗಿದ್ದ ಔಷಧಿ ಒಂದು 3 ಟೈಮ್ಸ್ ಏನೋ ಬಂದಿದೆ ಸರ್ ಅಷ್ಟೇ. 1 ತಿಂಗಳು 2 ತಿಂಗಳು 3 ತಿಂಗಳು ಎಷ್ಟು ಮಂತ್? ನಾನು ಒಂದು 3 ತಿಂಗಳು ಅಷ್ಟೇ ಸರ್ ಬಂದಿದ್ದು. 3 ಟೈಮ್ಸ್ ಅಷ್ಟೇ. 3 ತಿಂಗಳ ಮುಂಚೆ ಇಲ್ಲಿಗೆ ಬರೋಕ್ಕೆ ಮುಂಚೆ ಒಟ್ಟು ನಾನು ಭೇಟಿಗಿರ್ಬೋದು? ನಾನು ಅವಮ್ಮ ಅಂದರೆ ಒಂದು 300 ಹಾಸ್ಪಿಟ್ಲ್ ಇರ್ಬೋದು ಸರ್. ಬೆಂಗಳೂರು ಆ್ಯಂಡ್ ಮೈಸೂರು ಎರಡು ನಾನು ತಂದಿದ್ದೀನಿ. 2 ಕಡೆ 300 ಆಗಿದೆ. ಅದು ಕಮ್ಮಿ ಹೇಳಿದ್ದು ನಾನು ಹೇಳಿದ್ದು ಕಮ್ಮಿನೇ ಅದು ನಿಜವಾಗೂ. ಎಷ್ಟು ದುಡ್ಡು ಮುಗಿಸಿದ್ದೀರಿ ಸರ್? ಇಲ್ಲಿ ಒಂದು 8-10 ಲಕ್ಷ ಆಗಿದೆ ಸರ್. ನಮ್ಮಲ್ಲಿ ಅದು ಹೇಳ್ಬಾರ್ದು, ಏನೋ ಗೊತ್ತಿಲ್ಲ ಸರ್. ಅದು ಹೇಳಿ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಹೊತ್ತಿನಲ್ಲಿ ಒಂದು 15 ಆಗಿರ್ಬೇಕು ಅಷ್ಟೇ. ಕಮ್ಮಿ ಅಂದ್ರೆ 15 ಜಾಸ್ತಿ ಹೇಳಿರ್ಬೇಕು ಅಷ್ಟೇ. ಲಕ್ಷ ಅಷ್ಟೇ. ಇಲ್ಲ ಸರ್, ಲಕ್ಷ 15,000 ಮಾಡಿರ್ಬೇಕು ಸರ್ ಅಷ್ಟೇ. ಆ್ಯಕ್ಚುಲಿ ಅದಷ್ಟೇ. ನನಗೆ ಸರ್ ಬಾಡಿ ಬ್ಯಾಕು ಸರ್ ಹಿಂದ್ಗಡೆ ನಂದು ಈ ಪೊಸಿಷನ್ ಇದ್ದೆ. ನನ್ನ ಕೀಳ್ಗಡೆ ಕಾಲು ನನಗೆ ಸೋಗ್ತಾ ಇತ್ತು, ಅದು ಟಚ್ ಆಗ್ತಿದ್ದು. ಅದು ನೆನಪಿದೆ ಸರ್, ಅದು ನೆನೆಸ್ಬಾರ್ದು ಅಂದ್ಕೊಂಡಿದ್ದೀನಿ ನಾನು. ಇಷ್ಟು ಬಿಟ್ಟರೆ ಮತ್ತೇನು ನಡೀತಿರಲಿಲ್ಲ ಸರ್. ಅದು ನನಗೆಲ್ಲ ಹೇಳಿದರು ಸರ್, ಇಲ್ಲ ಇಂಗ್ಲೀಷ್ ಮೆಡಿಸಿನ್ ಬಿಟ್ಟರೆ ಇದು ಯಾವುದು ಆಗೋದಿಲ್ಲ ಅಂತ ನನಗೆ ಹೇಳಿದ್ರು ಕೆಲವರು. ಬಟ್ ನಿಮ್ಮ ಹತ್ರ ಬಂದು ಪ್ರೂವ್ ಮಾಡಿದೆ ನನಗೆ. ನನ್ನ ಆಯುರ್ವೇದಿಕಲ್ಲಿ ನಾನು ಪ್ರೂವ್ ಆಗಿದ್ದು, ನನ್ನ ಫಸ್ಟ್ ಕೇಸ್ ಅಂದ್ಕೊಳ್ತೀನಿ. ಕೆಲವರು ಹೇಳೋರು ಆಯುರ್ವೇದಿಕಲ್ಲಿ ಏನೂ ಆಗೋದಿಲ್ಲ ಅನ್ನೋರು ಕೆಲವರು ನನಗೆ.
ಬಟ್ ಪ್ರೂವ್ ಮಾಡಿದ್ದು ನೀವು ಆಯುರ್ವೇದಿಕಲ್ಲಿ ನನ್ನ ದೇವ್ರು ಅವತ್ತು ಸರ್. ಈಗ ನೀವು ನಾನು 1 ಗಂಟೆ ರಾತ್ರಿ ಫೋನ್ ಮಾಡಿದರೆ ಸರ್ ಹಿಂಗೆ ಅಂತ. ಸೊ ನನಗೆ ಅದು ಗೊತ್ತಾಗ್ತಿರ್ಲಿಲ್ಲ, ನನಗೆ ಅದು ಮೆಡಿಸಿನ್ ತಗೊಳೋದು. ಸರ್ ಹಿಂಗೆ ಇದ್ರೆ ಹಿಂಗೆ ಅಂದ್ಬಿಟ್ಟು ಅಲ್ಲಿ ಹೇಳಿದ್ರು, ಬರೆದಿದ್ರು ನಾನು ಅದನ್ನ ನೋಡ್ಲಿಕ್ಕೂ ಆಗ್ತಿರಲಿಲ್ಲ ನನಗೆ. ಬಟ್ ನನ್ನ ಪೊಸಿಷನ್, ನನ್ನ ಪರಿಸ್ಥಿತಿ ಯಾರಿಗೂ ಬೇಡ ಸರ್. ಸದ್ಯಕ್ಕೆ ನನಗೆ ಯಾವ್ದಾರ ಬಂದುಬಿಡ್ಲಿ, ಬೇಕಾದ್ರೆ ಏನೋ ಕಾಲು ಮುರಿದೋಗ್ಬಿಡ್ಲಿ, ಏನಾದ್ರು ಕಟ್ಟಾಗ್ಬಿಡ್ಲಿ, ಆ ಬ್ಯಾಕ್ ಪೇನ್ ಸದ್ಯಕ್ಕೆ ಇಲ್ಲೋ ಹಿಂಗಿದೆ ಅನ್ನೋದನ್ನ ನಾನು ಸುಮಾರು ಜನಕ್ಕೆ ಹೇಳಿದ್ದೀನಿ. ನಾನು ನಮ್ಮ ನಂಬರ್ನ ನನ್ನ ಇಡೀ ನನ್ನ ಕರ್ನಾಟಕ ಅಲ್ಲ, ಟೋಟಲ್ ನಾನು ಇಂಡಿಯಾ ಅಂತ ಹೇಳ್ಕೊಬಿಡ್ಬೋದೇನೋ ಗೊತ್ತಿಲ್ಲ ನನಗೆ. ನಾನು ಸರ್ ಫೋಟೋ ನಾನು ಒಂದ್ಸರಿ ಹೇಳಿದೆ, ನನ್ನ ಸರ್ ಫೋಟೋ ನಾನು ಈಗ ಬರೋಗ್ಲೂ ಹೇಳ್ಕೊಬಂದೆ. ನನ್ನ ಫೋಟೋ ನಾನು ದೇವ್ರದ್ದು ಇಡಲ್ಲ ಸದ್ಯಕ್ಕೆ, ಒಂದಲ್ಲ ಒಂದಿನ ನಾನು ಸರ್ದೇ ಹೇಳ್ಕೊಬೇಕು. ಆ್ಯಕ್ಚುಲಿ ದೇವ್ರನ್ನ ಗೊತ್ತು ನನ್ನ, ಅದು ಸತ್ಯ ಅದು ನಿಜಕ್ಕೂ ಸರ್. ಅದ್ರ ಬಗ್ಗೆ ಅದಕ್ಕೆ ನಾನು ಎಷ್ಟು ಹೇಳಿದ್ರು ನಾನು ಕಮ್ಮಿನೇ ಉಂಟು. ಇವತ್ತು ನಾನು ಬದುಕಿದ್ದೀವಿ ಅಂದರೆ ಅವರ ಒಂದು ಇದು